ಮುಂದಿನ ನುಡಿನಮನವನ್ನು ಸಲ್ಲಿಸಲಿಕ್ಕೆ ನಮ್ಮೊಂದಿಗೆ ಇವತ್ತು ಬರಲಿದ್ದಾರೆ ಡಾಕ್ಟರ್ ಸುಬ್ರಹ್ಮಣ್ಯ. ಎಸ್ ವ್ಯಾಸದಲ್ಲಿ ಯೋಗ ಶಿಕ್ಷಕರ ತರಬೇತಿಯಲ್ಲಿ ಪಡೆದು ಅಲ್ಲೇ ತರಬೇತಿದಾರರಾಗಿ ಅನೇಕ ವರ್ಷಗಳ ಸೇವೆ ಸಲ್ಲಿಸಿ ಈಗ ಆಧ್ಯಾತ್ಮ ಯೋಗ ಅನ್ನೋ ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಸಂಸ್ಥಾಪಕರಾಗಿರತಕ್ಕಂಥ ನಮ್ಮ ಆತ್ಮೀಯ ಶ್ರೀ ಸುಬ್ಬೂಜಿ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಯೋಗಸ್ತ್ವಂ ಯೋಗಸಿದ್ಧಿಶ್ಚ ಯೋಗಗಮ್ಯಸ್ತ್ವಮೇವ ಹಿ ಯೋಗರಾಟ್ ಯೋಗಿರಾಟ್ ಚೈವ ರಾಮಕೃಷ್ಣ ನಮೋಸ್ತುತೇ. ದಿವ್ಯತ್ರಯರಿಗೆ ನನ್ನ ಆತ್ಮಸಮರ್ಪಣೆ ಹಾಗೂ ಸಾಧು ಸಂಘ ಎಲ್ಲ ಸಂತ ವರ್ಯರಿಗೂ ಮಾತಾಜಿಗಳಿಗೂ ನನ್ನ ಶಿರಸಾಷ್ಟಾಂಗ ಪ್ರಣಾಮಗಳು. ನಮಗೆಲ್ಲ ಗೊತ್ತಿರುವ ಎರಡು ಪುಸ್ತಕಗಳು, ಒಂದು ದೇ ಲಿವ್ ವಿತ್ ಗಾಡ್ ಆ್ಯಂಡ್ ಗಾಡ್ ಲಿವ್ ವಿತ್ ದೆಮ್. ಅದೇ ರೀತಿಯಲ್ಲಿ ಇಲ್ಲಿ ಸೇರಿರುವಂತಹ ನಮ್ಮೆಲ್ಲರಲ್ಲೂ ಎರಡು ಈ ಕ್ಯಾಟಗರಿ ಇರ್ತಾರೆ, ಸಾಧು ಸಂತರು ನೀವೆಲ್ಲರೂ ಮತ್ತು ಆಶ್ರಮದ ಅತ್ಯಂತ ಭಕ್ತರು. ಸುಮಾರು ಜನ ನಮ್ಮ ವಯಸ್ಸಿಗಿಂತ ಜಾಸ್ತಿ ವರ್ಷಗಳು ಸ್ವಾಮೀಜಿ ಜೊತೆಯಲ್ಲಿ ಅವ್ರಿಗೆ ಇರುವಂತಹ ಒಂದು ಅತ್ಯಂತ ಪ್ರೀತಿಪೂರ್ವಕ ರಿಲೇಷನ್ಶಿಪ್ ಇರುವಂಥದ್ದು. ಸೊ ಇವರೆಲ್ಲರೂ ಕೂಡ, ಎಷ್ಟೋ ಜನ ಇಲ್ಲಿ ನಿಮ್ಮಲ್ಲಿ ಕೂತಿರೋರೆಲ್ಲರೂ ಕಳೆದ 20-30 ವರ್ಷಗಳಿಂದ ಸ್ವಾಮೀಜಿ ಜೊತೆಯಲ್ಲೇ ನೀವೆಲ್ಲ ಇದ್ದಿದ್ದೀರಿ. ಪ್ರತಿನಿತ್ಯ ಅವರ ದರ್ಶನ ಮಾಡಿದ್ದೀರಿ, ಅವರೊಟ್ಟಿಗೆ ಓಡಾಡಿದಿರಿ, ಮಾತಾಡಿದಿರಿ. ಅವರ ಆ ಒಂದು ಸಮೀಪದ ಸಾನ್ನಿಧ್ಯವನ್ನು ಪಡೆದಿರುವಂತಹ ನೀವೆಲ್ಲರೂ ಕೂಡ. ಸೊ ನೀವೆಲ್ಲರೂ ಕೂಡ ಯು ಲಿವ್ಡ್ ವಿತ್ ಸ್ವಾಮಿ ಹರ್ಷಾನಂದಜಿ ಅಂತ ಹೇಳ್ಬೋದು. ಬಟ್ ಅದಷ್ಟೇ ಅಲ್ಲ, ಅವರಿಗೆ ಸೇರಿರುವಂತಹ ಒಂದು ಶಿಷ್ಯವೃಂದ ಗಾಡ್ ಲಿವ್ಡ್ ವಿತ್ ದೆಮ್ ಅನ್ನೋ ಥರ ಸ್ವಾಮೀಜಿನ ಸುಮಾರು ಜನರ ಜೊತೆಯಲ್ಲಿ ಅವರಿದ್ದರು. ಹೇಗೆ? ತಮ್ಮ ಈ ಒಂದು ಸಾಹಿತ್ಯದ ಸಾನ್ನಿಧ್ಯದ ಮುಖಾಂತರ. ಅದರಲ್ಲಿ ನಾನು ಬೆಂಗಳೂರು ಬಂದು ಕಳೆದ ಒಂದು 15-16 ವರ್ಷದಲ್ಲಿ ಎಣಿಸಿದ್ರೆ ಒಂದು 15-16 ಸತಿ ಮಾತ್ರ ನಾನು ಪ್ರತ್ಯೇಕ ಸ್ವಾಮೀಜಿನ ಭೇಟಿಯಾಗಿರ್ತೀನಿ. ಸುಮಾರು ಸತಿ ಅವ್ರನ್ನ ದರ್ಶನ ಮಾಡ್ಕೊಂಡು ಹೋಗಿರ್ತೀನಿ. ಬಟ್ ಪ್ರತ್ಯೇಕ ಒಂದು ಸಾನ್ನಿಧ್ಯ ಅಂದರೆ ಒಂದು 15-16 ಸತಿ ನನಗೆ ಸಿಕ್ಕಿರುತ್ತೆ. ಅದು ಸುಮಾರು 16 ವರ್ಷಗಳಿಂದ ನಾನು ಯಾವಾಗ ತಮಿಳುನಾಡಿಂದ ಬೆಂಗಳೂರಿಗೆ ಬಂದೆ ಆವಾಗಿಂದ ಸಿಕ್ಕಿರುವಂಥದ್ದು. ಅದರಲ್ಲಿರುವಂತಹ ಸುಮಾರು ಸ್ಮರಣೆಗಳು ನನಗೆ ಬರ್ತಾಯಿತ್ತು. ಆದರೆ ವಿಶೇಷವಾಗಿ ಕೆಲವೊಂದನ್ನು ನಾನು ಹೇಳಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅದರಲ್ಲಿ ಮುಖ್ಯವಾದಂತಹ ವಿಷಯ, ಈಗಾಗಲೇ ರಾಘವೇಶಾನಂದಜಿ ಮಹಾರಾಜ್, ಶಂಕರ್ ಮಹಾರಾಜ್ ಅವರೊಂದು ಋಷಿ ತುಲ್ಯರಂತ ಹೇಳಿದರು. ಅದೇ ರೀತಿಯಲ್ಲಿ ಸ್ವಾಮೀಜಿಯವರು, ನಾನು ಅವರು ನೋಡುವಾಗ ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣರು ಕೊಟ್ಟಿರುವಂತಹ ಈ ಒಂದು ಸಂಪ್ರದಾಯ ಏನಿದೆ, ಇದು ಒಂದು ವಿಶಿಷ್ಟವಾದಂತಹ ಒಂದು ಸಂಪ್ರದಾಯ. ಇತರ ಸಂಪ್ರದಾಯಗಳಲ್ಲಿ ವೇದಾಂತ ಮಾತ್ರ ಇತ್ತು, ಯೋಗಕ್ಕೆ ಬೇರೆಯಾಗಿತ್ತು, ತಂತ್ರಕ್ಕೆ ಬೇರೆಯಾಗಿತ್ತು, ಭಕ್ತಿ ಸಂಪ್ರದಾಯಗಳು ಬೇರೆಯಾಗಿತ್ತು. ಆದರೆ ನಮಗೆಲ್ಲ ಗೊತ್ತಿದೆ, ಸ್ವಾಮೀಜಿಯವರು ನಮಗೆ ಈ 4 ಯೋಗಗಳ, ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ರಾಜಯೋಗದ ಒಂದು ಸಮನ್ವಯವನ್ನು ನಮಗೆಲ್ಲ ಕೊಟ್ಟಿದ್ದಾರೆ. ಅದು ನಮಗೆ ಗೊತ್ತಿದೆ. ಆದರೆ ಇದು ಒಂದು ಅಧಿಕೃತವಾದಂಥ ಒಂದು ಸಂಪ್ರದಾಯವಾಗಿ ಗುರುತಿಸಲ್ಪಡಬೇಕಾದರೆ ಅದಕ್ಕಾದಂತಹ ಶಾಸ್ತ್ರಗಳ ಕೊಡುಗೆ ತುಂಬ ಮುಖ್ಯವಾಗಿದೆ. ಆ ಒಂದು ಶಾಸ್ತ್ರದ ಕೊಡುಗೆಯನ್ನು ಶ್ರೀಮತ್ ಸ್ವಾಮಿ ಹರ್ಷಾನಂದ ಪೂರೈಸಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಮುಖ್ಯವಾಗಿ ಸೂತ್ರಗಳು, ನಮಗೆ ಜ್ಞಾನಯೋಗಕ್ಕೆ ಅನುಕೂಲವಾಗಿರುವಂತಹ ಬ್ರಹ್ಮಸೂತ್ರ ವ್ಯಾಸರು ಕೊಟ್ಟಿರುವಂಥದ್ದು, ಹಾಗೂ ಯೋಗಕ್ಕೆ ಪತಂಜಲ ಯೋಗ ಸೂತ್ರ, ಭಕ್ತಿ ಮಾರ್ಗಕ್ಕೆ ನಾರದ ಭಕ್ತಿ ಸೂತ್ರ, ಶಾಂಡಲ್ಯ ಭಕ್ತಿ ಸೂತ್ರ ಅನ್ನೋದು ಎಲ್ಲ ಇದೆ. ಕರ್ಮಯೋಗವನ್ನು ಒಂದು ಅಧಿಕೃತವಾದಂತಹ ಒಂದು ಪ್ರತ್ಯೇಕ ಸ್ವತಂತ್ರ ಮಾರ್ಗವಾಗಿ ಸಂಪ್ರದಾಯದಲ್ಲಿ ಇದಕ್ಕೆ ಮುಂಚೆ, ವಿವೇಕಾನಂದರಿಗೆ ಮುಂಚೆ ಅದನ್ನು ಆ ರೀತಿಯಲ್ಲಿ ತಗೊಳ್ಳೋದಿಲ್ಲ ಅಂತ ನಮಗೆಲ್ಲ ಗೊತ್ತಿದೆ. ಎಲ್ಲ ಯೋಗಕ್ಕೂ ಒಂದು ತಯಾರಿಯಾಗಿ, ಒಂದು ಸಿದ್ಧತೆಯಾಗಿ ಕರ್ಮಯೋಗವನ್ನು ಬಿಟ್ಟರೆ ಅದನ್ನು ಒಂದು ಇಂಡಿಪೆಂಡೆಂಟ್ ಮಾರ್ಗ. ಸ್ವಾಮಿ ವಿವೇಕಾನಂದರೆ ಮೊದಲು ಹೇಳಿದವರು, ಬೈ ವರ್ಕ್ ಆರ್ ವರ್ಷಿಪ್, ಬೈ ಫಿಲಾಸಫಿ ಆರ್ ಸೈಕಿಕ್ ಕಂಟ್ರೋಲ್, ಬೈ ಒನ್ ಆರ್ ಮೋರ್ ಆರ್ ಆಲ್ ಆಫ್ ದಿಸ್ ಅನ್ನೋ ರೀತಿಯಲ್ಲಿ ಫಿಲಾಸಫಿಗೆ ಈ ಬ್ರಹ್ಮಸೂತ್ರ ಇತ್ತು, ಭಕ್ತಿಗೆ ನಾರದ ಭಕ್ತಿ ಸೂತ್ರ ಇತ್ತು, ಯೋಗಕ್ಕೆ ಫಾರ್ ದ ಸೈಕಿಕ್ ಕಂಟ್ರೋಲ್ ಪತಂಜಲ ಯೋಗ ಸೂತ್ರ ಇತ್ತು, ಫಾರ್ ದ ವರ್ಕ್ ಅದಕ್ಕಾದಂತಹ ಒಂದು ಉನ್ನತವಾದಂತಹ ಒಂದು ಸೂತ್ರ ರಚನೆಯನ್ನು ಶ್ರೀಮತ್ ಸ್ವಾಮಿ ಹರ್ಷಾನಂದಜಿ ಅವರು ಮಾಡಿದ್ದು. ಅವರದನ್ನು ಮಾಡಿದಷ್ಟೇ ಅಲ್ಲ, ಯಾಕೆ ಅವರು ಋಷಿ ತುಲ್ಯರಂದರೆ, ನಮ್ಮ ಋಷಿ ಮುನಿಗಳು ಯಾರು ನಾನು ಮಾಡಿದ್ದೀನಿ ಅಂತ ಓನರ್ಶಿಪ್ ತೊಗೊಂಡಿರಲಿಲ್ಲ. ಅದೇ ರೀತಿಯಲ್ಲಿ ಹರ್ಷಾನಂದಜಿ ಅವರು ಸ್ವತಃ ಈ 101 ಸೂತ್ರಗಳನ್ನು ರಚನೆ ಮಾಡಿದರೂ ಕೂಡ ನಾನು ಮಾಡಿದ್ದೀನಿ ಅಂತ ತೊಗೊಂಡಿಲ್ಲ.
ಇದು ಸ್ವಾಮಿ ವಿವೇಕಾನಂದರದೇ, ನಾನು ಅದನ್ನು ಸಂಸ್ಕೃತದಲ್ಲಿ ಒಂದು ಸೂತ್ರ ರೂಪದಲ್ಲಿ ತಂದಿದ್ದೇನೆ ಅಷ್ಟೇ ವಿನಃ ಇದು ಸ್ವಾಮಿ ವಿವೇಕಾನಂದರದೇ ಅಂತ ಹೇಳಿ ಅದನ್ನು ವಿವೇಕಾನಂದ ಕರ್ಮಯೋಗ ಸೂತ್ರವಾಗಿ ಅರ್ಪಿಸಿದ್ದು ಅವರ ಒಂದು ದೊಡ್ಡ ಗುಣ. ಅವರು ತಮ್ಮ ಓನರ್ಶಿಪ್ಪನ್ನು ತಾವು ತಗೊಂಡಿರಲಿಲ್ಲ, ವಿವೇಕಾನಂದರಿಗೆ ಅದನ್ನು ಕೂಡ ಸಮರ್ಪಣೆ ಮಾಡಿದರು ಅನ್ನೋದು ಇದು ಯೋಗದ ದೃಷ್ಟಿಯಲ್ಲಿ ನೋಡುವಾಗ ಇದು ಒಂದು ವಿಶೇಷವಾದಂಥ ಕೊಡುಗೆ. ಅಷ್ಟೇ ಅಲ್ಲದೆ ಈ ಯಾವೊಂದು ಮಾರ್ಗವೂ ಒಂದು ಸಂಪ್ರದಾಯವಾಗಿ ಹೋಗಬೇಕಾದ್ರೆ ಪ್ರಸ್ಥಾನತ್ರಯದ ಭಾಷ್ಯ ನಮಗೆಲ್ಲ ಗೊತ್ತಿದೆ. ಶ್ರೀಮದ್ ಸ್ವಾಮಿ ಹರ್ಷಾನಂದಜಿ ಉಪನಿಷತ್ ಭಾಷ್ಯಗಳನ್ನು ಕೊಟ್ಟಿದ್ದಾರೆ, ಗೀತೆಯನ್ನು ವಿಶೇಷವಾಗಿ ಪಾಠ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬ್ರಹ್ಮಸೂತ್ರಕ್ಕೆ ದಿವ್ಯತ್ರಯರ ಒಂದು ಸಂದೇಶದ ಹಿನ್ನೆಲೆಯಲ್ಲಿ ತಾವು ಕೂಡ ಸ್ವತಃ ಒಂದು ಸೂತ್ರ ಭಾಷ್ಯವನ್ನು ಕೂಡ ಮಾಡಿದ್ದಾರೆ. ಈಗ ಸೂತ್ರಕಾರರೂ ಆಗ್ತಾರೆ, ಸೂತ್ರ ಭಾಷ್ಯಕಾರರೂ ಆಗ್ತಾರೆ. ಆ ರೀತಿಯ ಒಂದು ವಿಶೇಷತೆ ಶ್ರೀಮದ್ ಸ್ವಾಮಿ ಹರ್ಷಾನಂದಜಿ ಮಹಾರಾಜ ಹತ್ರ ಇತ್ತು. ನಾವು ಯೋಗವನ್ನು ಇತ್ತೀಚೆಗೆ ನೀವು ನೋಡ್ತೀರಾ, ಯೋಗ ತುಂಬ ವಿಜೃಂಭಣೆ ಆಗಿದೆ, ಎಲ್ಲ ಕಡೆ ಪ್ರಬಲ್ಯವಾಗಿದೆ. ಆದರೆ ಕ್ಲಾಸಿಕಲ್ ಯೋಗವನ್ನು ಸರಿಯಾಗಿ ನಾವು ಕಲಿಯುವಂತಹ ಅವಕಾಶ ಇದೆಯಾ ಅಂದರೆ ಇಲ್ಲ. ಸುಮ್ಮನೆ 4-6 ಆಸನಗಳು ಕಲ್ತ್ಕೊಂಡು ಹೋಗುವ ರೀತಿಯಲ್ಲಿ. ಬಟ್ ಇದನ್ನು ಸಾಂಪ್ರದಾಯಿಕವಾಗಿ ಎಲ್ಲರೂ ಕಲಿಬೇಕು ಅಂತ ನಮ್ಮ ವಿವೇಕಾನಂದ ಯೋಗಾನುಸಂಧಾನ ಸಂಸ್ಥಾನದಲ್ಲಿ ಯಾವ ಒಂದು ಆಧಾರದ ಮೇಲೆ ಅದನ್ನೆಲ್ಲ ಶಾಸ್ತ್ರಗಳನ್ನ ಹೇಳ್ಕೊಡ್ಬೇಕು. ಹಿಂದಿನ ಕಾಲದ ವ್ಯಾಸ ಭಾಷ್ಯ ಇತ್ಯಾದ ಇದೆ, ಬಟ್ ಅದನ್ನು ಈ ಆಧುನಿಕ ಕಾಲದಲ್ಲಿ ಎಲ್ಲರಿಗೂ ಕಲಿಯುವಂತಹ ಅವಕಾಶ ಇರುತ್ತಾ ಅಂದರೆ ತುಂಬ ಕಷ್ಟ. ಹಾಗಿರುವಾಗ ನಿಮಗೆಲ್ಲ ಇಲ್ಲಿರುವಂಥ ಯತಿವರ್ಯರಿಗೆಲ್ಲ ತುಂಬ ಪರಿಚಯ ಇದೆ. ಡಾಕ್ಟರ್ ನಾಗೇಂದ್ರ ಅವರು, ಹಾಗೆ ಪ್ರೊಫೆಸರ್ NVC ಸ್ವಾಮಿ ಅವರು IIT ಚೆನ್ನೈಯ ಗತಪೂರ್ವ ನಿರ್ದೇಶಕರಾಗಿದ್ದವರು. ಆಶ್ರಮದ ತಪಸ್ಯಾನಂದಜಿ, ರಂಗನಾಥನ್ಜಿ ಮಹಾರಾಜ್ ಮತ್ತು ಹರ್ಷಾನಂದಜಿ ಜೊತೆಯಲ್ಲಿ ತುಂಬ ಒಂದು ಒಡನಾಟ ಇದ್ದವರು. ಅವರು ಪ್ರತಿ ಸತಿನೂ ಸ್ವಾಮಿ ಹರ್ಷಾನಂದಜಿಯ ಪುಸ್ತಕ ಏನಿದೆ ಇಲ್ಲಿ ಮಹೇಶ್ ಮಹಾರಾಜ್ ಅವರ ಜೊತೆಯಲ್ಲಿ ನೋಡಿಕೊಂಡು ತಕ್ಷಣ ಅದನ್ನು ಬಂದು ಸಿಲೆಬಸ್ಸಲ್ಲಿ ಸೇರಿಸಿ ನಾವೆಲ್ಲರೂ ಈಗ ಮಾಡ್ತಿರುವಂತಹ BSc MSc PhD ಯೋಗ ಏನು ನಡೀತಾ ಇದೆ ಅದು ಎಲ್ಲದಲ್ಲೂ ಕೂಡ ಶ್ರೀಮದ್ ಸ್ವಾಮಿ ಹರ್ಷಾನಂದಜಿಯ ಪುಸ್ತಕವನ್ನು ಪಾಠ್ಯಕ್ರಮದಲ್ಲಿ ಸೇರಿಸಿ ಅದನ್ನು ಎಲ್ಲರೂ ಓದುವಂಥ ರೀತಿಯಲ್ಲಿ ಆಗಿದೆ. ಅದನ್ನು ಇಲ್ಲಿ ಮಾತ್ರ ಅಲ್ಲ, ಇತ್ತೀಚೆಗೆ ಈಗ ಬೇರೆ ಬೇರೆ ಕಡೆಯಲ್ಲಿ ಈ ಒಂದು ಯೋಗವನ್ನು ಕಲಿಯೋದು ಈಗ ಕೇವಲ ಬೆಂಗಳೂರಲ್ಲಿ ಮಾತ್ರ ಅಲ್ಲ ಅಥವಾ ಕನ್ಯಾಕುಮಾರಿ ಕೇಂದ್ರದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ಎಲ್ಲೇ ಕಲಿಯುವಂಥ ರೀತಿಯಲ್ಲಾದ್ರೂ ಈ ಸ್ವಾಮಿ ಹರ್ಷಾನಂದಜಿಯ ಪುಸ್ತಕಗಳನ್ನ ಓದುವ ರೀತಿಯಲ್ಲಿ ಅದು ಆಗಿದೆ. ಆ ಒಂದು ಕಾರಣಕ್ಕಾಗಿ ವಿಶೇಷವಾಗಿ ಈ ಯೋಗದ ಎಲ್ಲ ಶಿಷ್ಯರ ರೀತಿಯಲ್ಲಿ ನಾನು ಈ ಒಂದು ಸ್ಮರಣೆಯನ್ನು ಅವರಿಗೆ ಅರ್ಪಿಸಲಿಕ್ಕೆ ಬಂದಿದೆ. ಅಷ್ಟೇ ಅಲ್ಲ, ನನಗೆ ಇನ್ನೊಂದು ಘಟನೆ, ಮುಖ್ಯವಾದಂತಹ ಒಂದು ವಿಷಯವನ್ನು ನಾನು ಹೇಳಬೇಕಾಗಿದೆ. ಇಲ್ಲಿ ನಡೀತಿರುವಂತಹ ಯುವಕ ಸಂಘ ಸುಮಾರು ವರ್ಷಗಳಿಂದ ನಡೀತಾ ಇರುವಂಥದ್ದು. ಕಳೆದ ವರ್ಷ ಇದನ್ನೆಲ್ಲ ಒಂದು ರೀವ್ಯಾಂಪ್ ಮಾಡಬೇಕು ಅಂತ ಒಂದು ಯೋಚನೆಯನ್ನು ಸ್ವಾಮೀಜಿ ತಗೊಂಡಿರುವಾಗ ವಿಶೇಷವಾಗಿ ನನ್ನನ್ನು ಕರೆದು ಈ ಯೋಗ ತರಗತಿಯನ್ನು ಹೇಗೆ ಯುವಕ ಸಂಘದಲ್ಲಿ ನಡೆಸಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾಗಿ ಅವರು ಮಾತಾಡ್ತಿದ್ರು. ನಾನು ಅಂದ್ಕೊಳ್ತಾ ಇದ್ದೆ, ಯೋಗ ಕ್ಲಾಸ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಂಗಳನಾಥಾನಂದಜಿ ಅವರೋ ಅಥವಾ ತತ್ಯುಕ್ತಾನಂದಜಿ ಯುವಕ ಸನ್ಯಾಸಿಗಳಿದ್ದಾರೆ, ಅವರು ಮಾತಾಡಬಹುದು, ಬಟ್ ಸ್ವಾಮೀಜಿ ಯಾಕೆ ಇದನ್ನು ಮಾತಾಡ್ತಾರೆ ಅಂತ. ಬಟ್ ಎಷ್ಟು ಶಿಷ್ಟಾಗಿ ಕೂತ್ಕೊಂಡು ನನ್ನ ಜೊತೆಯಲ್ಲಿ ಅವ್ರು ಹೇಳಿದ್ರು, ಯೋಗವನ್ನು ಎಷ್ಟೋ ಜನ ಹೇಳ್ಕೊಡ್ತಾರೆ, ಆದರೆ ನೀವು ದಿವ್ಯತ್ರಯರ ಒಂದು ಭಕ್ತಿ ಇರುವಂಥವರು ಇದನ್ನು ಯೋಗವನ್ನು ಸೇರಿಸಿ ಕೊಡುವಾಗ ಅದರ ವಿಶಿಷ್ಟತೆ ಇರುತ್ತೆ ಅಂತ ಹೇಳಿ ಯಾವ ರೀತಿಯಲ್ಲಿ ಯುವಕ ಸಂಘಕ್ಕೆ ಯೋಗವನ್ನು ಹೇಳ್ಕೊಡಬೇಕು ಅಂತ ನನ್ನ ಜೊತೆ ಒಂದು ಅರ್ಧ ಗಂಟೆ ಸ್ವಾಮೀಜಿ ಮಾತಾಡಿದ್ದು ತುಂಬ ವಿಶೇಷವಾದಂತಹ. ಇದು ನನ್ನ ಇಲ್ಲಿ ಮಾತ್ರ ಅಲ್ಲ, ನಾನು ಎಲ್ಲ ಮುಂದೆ ಹೋದರೂ ಯೋಗವನ್ನು ಹೇಗೆ ಹೇಳ್ಕೊಡ್ಬೇಕು ಅನ್ನೋದಕ್ಕೆ ಒಂದು ಮಾರ್ಗದರ್ಶನ ಸಿಕ್ಕಿದೆ. ನನ್ನಲ್ಲಿ ತಯಾರಾಗುವಂತಹ ಎಲ್ಲ ಯೋಗ ಶಿಕ್ಷಕರಿಗೂ ನಾನು ಕೂಡ ಅದನ್ನು ಮಾಡ್ತಾ ಬರ್ತಿದ್ದೀನಿ ಅಂತ. ಅಷ್ಟು ಮಾತ್ರ ಅಲ್ಲ, ಮತ್ತೊಂದು ಮುಖ್ಯವಾದಂತಹ ವಿಷಯ, ಮೋಸ್ಟ್ಲಿ ಸ್ವಾಮಿ ಹರ್ಷಾನಂದಜಿ ಅವರ ಕೊನೆಯದಾದಂತಹ ಒಂದು ಲೆಟರ್ ಅಥವಾ ಇಮೇಲ್ ಬಂದಿರೋದು ನನ್ನ ಮುಖಾಂತರ ನನ್ನ ವೇದ ಗುರುಗಳಾದಂತಹ ಡಾಕ್ಟರ್ ರಂಗನ್ ಅವರಿಗೆ. ಕ್ಯಾನ್ ಯು ಇಮ್ಯಾಜಿನ್, ಸ್ವಾಮಿಯವರ ತಮ್ಮ ದೇಹತ್ಯಾಗವನ್ನು ಮಾಡೋಕ್ಕೆ ಸರಿಯಾಗಿ 24 ಗಂಟೆ ಮುಂಚೆ 11 ಜನವರಿ ಸುಮಾರು 12 PM ಅಷ್ಟು ಸಮಯಕ್ಕೆ ಒಂದು ಇಮೇಲನ್ನು ಕಳಿಸ್ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಆಶ್ರಮದ ಆಫೀಸ್ ಕಡೆಯಿಂದ. ನಮಗೆಲ್ಲ ಗೊತ್ತಿದೆ, ಸ್ವಾಮಿ ವಿವೇಕಾನಂದರು ತಮ್ಮ ಕೊನೆಯ ದಿನ ಜುಲೈ 4, 1902 ಅವರು ಕೊಟ್ಟಿರುವಂಥ ಸಂದೇಶ ವೇದಕ್ಕೆ ಇರುವಂತಹ ಯೋಗ ಪರವಾಗಿರುವಂತಹ ಆಧ್ಯಾತ್ಮಿಕ ಪರವಾಗಿರುವಂತಹ ಒಂದು ಭಾಷ್ಯವನ್ನು ಕೊಡಬೇಕು ಅನ್ನೋ ಒಂದು ಸಂದೇಶವನ್ನು ವಿವೇಕಾನಂದರು ಕೊಡ್ತಾರೆ. ಅಲ್ಲೇ ಬೇಲೂರು ಮಠದಲ್ಲಿ ಒಂದು ವೇದ ಶಾಲೆಯನ್ನು ಶುರು ಮಾಡಬೇಕು ಅಂತ ಪ್ರೇಮಾನಂದಜಿಗೆ ಒಂದು ಸಂದೇಶವನ್ನು ಕೊಟ್ಟು ಹೋಗಿರ್ತಾರೆ. ಈ ದಿಕ್ಕಿನಲ್ಲಿ ಶ್ರೀ ಅರವಿಂದರು ಕೂಡ ಕೊಟ್ಟಿರುವಂತಹ ಮಾರ್ಗದರ್ಶನ ಅದು ಕೂಡ ವಿವೇಕಾನಂದರ ಒಂದು ಮುಂದೆ ತಗೊಂಡಿರುವಂತಹ ಕೆಲಸ ಅಂತ ಹೇಳ್ಬೋದು. ಬಟ್ ಅದಕ್ಕೊಂದು ಅಧಿಕೃತವಾದಂತಹ ಸಂಸ್ಕೃತದಲ್ಲಿ ಇರುವಂತಹ ವೇದ ಭಾಷ್ಯವನ್ನು ಯಾರೂ ರಚಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇಲ್ಲಿರುವಂತಹ ಸಾಧು ಸಂತರಿಗೆ ಗೊತ್ತಿದೆ, ಶ್ರೀ ಕೃಷ್ಣ ಪ್ರೇಮಿ ಸ್ವಾಮಿಗಳಂತ ತಮಿಳುನಾಡಿನ ಹಿರಿಯ ಒಬ್ಬ ಭಕ್ತಿ ಪರಂಪರೆಯಲ್ಲಿ ಬರುವಂಥವರು, ಅವರ ದ್ವಿತೀಯ ಪುತ್ರ ಡಾಕ್ಟರ್ ರಂಗನ್ ಅವರು ನನ್ನ ವೇದ ಗುರುಗಳು. ಸ್ವಾಮಿ ವಿವೇಕಾನಂದರು ಈ ಒಂದು ಪ್ರೇರಣೆಯಿಂದ ಅವರು ಋಗ್ವೇದ ಭಾಷ್ಯವನ್ನು ಸಂಪೂರ್ಣವಾಗಿ ಈ ಯೋಗ ಪರವಾಗಿ ಆಧ್ಯಾತ್ಮಿಕ ಪರವಾಗಿ ಒಂದು ಭಾಷ್ಯವನ್ನು ಸಂಸ್ಕೃತದಲ್ಲೇ ಅವರು ಮಾಡಿದರು. ಅದನ್ನು ಬಿಡುಗಡೆ ಆಗಬೇಕಿತ್ತು. ಆವಾಗ ಅವ್ರಿಗೆ ಅನಿಸಿತ್ತು, ಇದು ವಿವೇಕಾನಂದರ ಪ್ರೇರಣೆಯಿಂದ ಮಾಡಿರೋದು, ಸ್ವಾಮಿ ವಿವೇಕಾನಂದರ ಸಂಪ್ರದಾಯದಿಂದ ರಾಮಕೃಷ್ಣಾಶ್ರಮ ಸಂತರ ಒಂದು ಆಶೀರ್ವಾದ ಇದಕ್ಕೆ ಬೇಕು ಅಂತ.
ನಾನು ಹೇಳಿದೆ ಅವಾಗ ಶ್ರೀಮತ್ ಸ್ವಾಮಿ ಗೌತಮಾನಂದಜಿ ಮಹಾರಾಜಿಗೆ ಕಳಿಸ್ಕೊಡೋಣ, ಅವರು ಪ್ರೀತಿಯಿಂದ ಅದಕ್ಕೆ ಆಶೀರ್ವಚನ ಕಳಿಸ್ಕೊಡ್ತಾರೆ. ಅಥವಾ ಸ್ವಾಮಿ ಆತ್ಮಪ್ರಿಯಾನಂದಜಿ ಮಹಾರಾಜ್ ಅವರ ಪರಿಚಯ ನನಗೆ ಚೆನ್ನಾಗಿದೆ, ನನ್ನ ಮೇಲೆ ತುಂಬ ಪ್ರೀತಿ ಅವರಿಗೆ ಕೇಳೋಣ. ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು, ಆದರೆ ನನಗೆ ಬೇಕಿರುವಂಥದ್ದು ಸ್ವಾಮಿ ಹರ್ಷಾನಂದಜಿಯಿಂದ ಇದು ಬೇಕು ಅಂತ ಅವ್ರು ಹೇಳ್ತಿದ್ರು. ಯಾಕೆಂದರೆ ಈಗಿಷ್ಟೇ ನಾವು ಹೇರಿರುವಂಥ ಕಾರಣಗಳೆಲ್ಲ ಹೇಳ್ತಾ ಇದ್ದೀವಲ್ಲ, ಅವರು ಋಷಿ ತುಲ್ಯರು, ಅವರು ಋಷಿ, ಕವಿ, ಯೋಗಿ, ಸಂತ, ಅಂತಹ ಸ್ವಾಮೀಜಿಯಿಂದ ಬೇಕು ಅಂತ ತುಂಬ ಅವರು ಇದಾಗಿದ್ದರು. ಅವಾಗ ಡಿಸೆಂಬರ್ ಕೊನೆ ಆಲ್ಮೋಸ್ಟ್ ಕಲ್ಪತರು ದಿನಕ್ಕೆ 2 ದಿನ ಹಿಂದೆ ನಾನು ಶ್ಯಾಮ್ ಮಹಾರಾಜ್ ಅವ್ರನ್ನ ಸಂಪರ್ಕಿಸಿ ಕೇಳಿದೆ ಈ ಥರ ಅಂತ. ಅವರು ಸ್ವಾಮೀಜಿಯನ್ನು ಕೇಳಿಕೊಂಡು ಅವಾಗ ಇಲ್ಲಿ ನಡೆದಿರುವಂತಹ ಆ್ಯನ್ಯುವಲ್ ಸೆಲೆಬ್ರೇಷನ್ಸ್ ಎಲ್ಲ ಆಗ್ತಿತ್ತು. ಇದೆಲ್ಲ ಆದಮೇಲೆ ಕಳಿಸ್ಕೊಡೋಣ, ಹಾಗೆ ನಿಧಾನಕ್ಕೆ ಮಾಡಿ ಒಂದು ಹತ್ರ 8-9ನೇ ತಾರೀಕು ಜನವರಿ ಅವತ್ತು ಹೇಳಿದ್ರು ಸ್ವಾಮೀಜಿ ಒಪ್ಕೊಂಡಿದ್ದಾರೆ, ಪುಸ್ತಕವನ್ನು ಸಂಪೂರ್ಣವಾಗಿ ನೋಡಿ ಅದಕ್ಕೆ ಆಶೀರ್ವಚನ ಕೊಡೋಕ್ಕೆ ಒಪ್ಕೊಂಡಿದ್ದಾರೆ. ಆದರೆ ನೀವು ಬರಲಿಕ್ಕೆ ಅವಕಾಶ ಇರಲ್ಲ, ಅದನ್ನು ಕಳಿಸ್ಕೊಡಿ, ಸ್ವಾಮೀಜಿ ಅವರು ತಮ್ಮ ಆಶೀರ್ವಾದವನ್ನು ಕೊಡ್ತಾರೆ ಅಂತ. ಸೊ 9ನೇ ತಾರೀಕು ಜನವರಿಗೆ ಆ ಪುಸ್ತಕವನ್ನು ಆಶ್ರಮ ಕಾರ್ಯಾಲಯಕ್ಕೆ ಕಳಿಸ್ಕೊಡಲಾಯಿತು ಶ್ಯಾಮ್ ಮಹಾರಾಜ್ ಅವರಿಗೆ, ಮಂಗಳನಾಥನ್ಜಿ ಅವರಿಗೆ. 11th ಜನವರಿ 12:12ಗೆ ಒಂದು ಇಮೇಲ್ ಬಂದಿದೆ, ಅಡ್ರೆಸ್ ಟು ಡಾಕ್ಟರ್ ರಂಗನ್, ಯಾರು ಈ ಪುಸ್ತಕವನ್ನು, ಈ ವೇದ ಭಾಷ್ಯವನ್ನು ಸ್ವತಃ ರಚಿಸಿದ್ದಾರೆ, ಅವರಿಗೆ ಈ ಒಂದು ಅಡ್ರೆಸ್ ಮಾಡಿ ಡಾಕ್ಟರ್ ರಂಗನ್ ಅವರು ನೀವು ಮಾಡಿ. ನಾನು ಅದನ್ನು ಒಂದೇ ಲೈನ್ ಇರೋದು, ನಾನು ಅದನ್ನು ಓದ್ಬಿಡ್ತೀನಿ, ಸಮಯ ಆಗಿದೆ ಭಾಳ, ಆದರೆ ಇದೊಂದು ಓದ್ಬಿಡ್ತೀನಿ, ನಾನು ಅಷ್ಟಕ್ಕೆ ಮುಗಿಸ್ತೀನಿ. ಡಿಯರ್ ಡಾಕ್ಟರ್ ರಂಗನ್, ನಮಸ್ಕಾರ. ಐ ರಿಸೀವ್ಡ್ ಯುವರ್ ಲೆಟರ್ ಅಲಾಂಗ್ ವಿತ್ ಅ ಕಾಪಿ ಆಫ್ ದ ಬುಕ್ಸ್. ಐ ರಿಯಲಿ ಅಪ್ರಿಷಿಯೇಟ್ ಯುವರ್ ವಂಡರ್ಫುಲ್ ವರ್ಕ್ ಆನ್ ದ ಋಗ್ವೇದ ಸಂಹಿತಾ. ಯು ಆರ್ ರಿಕ್ವೆಸ್ಟಿಂಗ್ ಫಾರ್ ದ ಬ್ಲೆಸ್ಸಿಂಗ್ ವರ್ಡ್ಸ್. It's too short a time to go through the work and write a few words regarding it. At present, my health will not permit me to do so. I hope you understand and excuse me. ಅಂತಹ ಹಿರಿಯ ಸನ್ಯಾಸಿ ಸ್ವಾಮೀಜಿ ಡಾಕ್ಟರ್ ರಂಗನ್ ಅವರಿಗೆ ಕೇವಲ 43-44 ವರ್ಷ ಅಷ್ಟೇ ಆಗಿರುವಂತಹ ಭಾಳ ಚಿಕ್ಕವರು, ಯುವಕರು ಅವರು. ಆದರೆ ಅವ್ರ ಹತ್ರ ಅವರು ತನ್ನ ಈಗ ಒಂದು ಒಪ್ಕೊಂಡಿರೋದನ್ನು ಮಾಡೋಕ್ಕೆ ಆಗಲ್ಲ ಅಂತ 24 ಗಂಟೆ ಮುಂಚಿತವಾಗಿ ಅವ್ರು ಕೊಟ್ಟಿರುವಂತಹ ಒಂದು ಸಂದೇಶವನ್ನು ನೋಡಿ, ಆದರೆ ಅದನ್ನು ಅಪ್ರಿಷಿಯೇಟ್ ಮಾಡಿ ಬ್ಲೆಸ್ಸಿಂಗ್ ಮಾಡಿ, ಆದರೆ ನೀವು ಕೇಳಿದಾಗ ವಿಸ್ತಾರವಾಗಿ ನಾನು ಬರೆಯೋಕ್ಕೆ ಆಗೋದಿಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ, ವಿತ್ ಬೆಸ್ಟ್ ವಿಶಸ್ ಯುವರ್ಸ್ ಇನ್ ದ ಲಾರ್ಡ್ ಸ್ವಾಮಿ ಹರ್ಷಾನಂದಜಿ ಅಂತ ಕೇವಲ 25 ಅವರ್ಸ್ ಮುಂಚಿತವಾಗಿ ಈ ಮೇಲನ್ನು ಕಳಿಸ್ಕೊಟ್ಟಿದ್ದಾರೆ ಸ್ವಾಮೀಜಿ. ಅಂದರೆ ಎಷ್ಟು ಅವರ ಡೆಡಿಕೇಶನ್, ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ, ದಟ್ ಈಗ ಅವ್ರು ಏನು ಕಳಿಸ್ಕೊಡದೆ ಇದ್ದಿದ್ರೂ ಕೂಡ ಯಾರು ಅದನ್ನ ಬಗ್ಗೆ ನಾವು ಕೇಳೋಕ್ಕಾಗಲ್ಲ, ಅಂತಹ ವಯಸ್ಸು, ಅಂತಹ ಸ್ಥಾನ, ಅಂತಹ ಸ್ಥಿತಿ. ಆದರೆ ಆ ಸಮಯದಲ್ಲೂ ಕೂಡ ಆ ಒಂದು ಅದೇ ಶ್ರೀರಾಮಕೃಷ್ಣರ, ಸ್ವಾಮಿ ವಿವೇಕಾನಂದರ ಪರಂಪರೆಯಲ್ಲಿ ಬಂದ ಸ್ವಾಮಿ ವಿವೇಕಾನಂದರ ಪರಮ ಶಿಷ್ಯರು ಅನ್ನೋದನ್ನು ಅವರು ನಿರೂಪಿಸಿ ಹೋಗಿದ್ದಾರೆ. ಈ ಒಂದು ಕೊನೆಯ ಒಂದು ಸಮಯದಲ್ಲೂ ಕೂಡ ಹೇಗೆ ಸ್ವಾಮೀಜಿ ವೇದಕ್ಕಾಗಿ ಈ ಒಂದು ಚಿಂತನೆಯಿಂದ ಹೋದರು, ಅದೇ ರೀತಿಯಲ್ಲಿ ಈ ವೇದ ಕೆಲಸವನ್ನು ಆಶೀರ್ವಾದ ಮಾಡಿ ಮನಪೂರ್ವಕವಾಗಿ ಆ ಪುಸ್ತಕವನ್ನು ಮುಟ್ಟಿ ಅಟ್ಲೀಸ್ಟ್ ಅವರು ಆಶೀರ್ವಾದ ಮಾಡಿ ಹೋಗಿದ್ದಾರೆ ಅಂತ ಒಂದು ಸಂತೋಷ ನಮಗೆಲ್ಲ ಇರುವಂಥದ್ದು. ಈ ರೀತಿಯಲ್ಲಿ ಅನೇಕ ವಿಷಯಗಳು ಸ್ವಾಮಿ ಹರ್ಷಾನಂದಜಿಯ ಬಗ್ಗೆ ನಾವು ಸ್ಮರಿಸ್ಕೊಳ್ತಾ ಹೋಗ್ಬೋದು. ಸ್ಮರಣೆ ಸುಖಂ ಅಂತ ಹೇಳ್ತಾರೆ. ನಾವು ಮಾಡುವಂಥದ್ದು ಇನ್ನು ಅಟ್ಲೀಸ್ಟ್ ಅವ್ರ ಜೊತೆ ಇದ್ದಿದ್ದೀವಿ, ಅವರನ್ನು ದರ್ಶಿಸಿದ್ದೀವಿ, ಮಾಡಿದ್ದೀವಿ, ನೋಡಿದ್ದೀವಿ, ಅವ್ರ ಜೊತೆ ಮಾತಾಡಿದ್ದೀವಿ ಅಂತ ಆ ಸ್ಮರಣೆಗಳಿಂದ ನಾವೆಲ್ಲರೂ ನಮ್ಮ ಉಳಿದಿರೋ ಸಮಯವನ್ನು ಸತ್ಕಾಲಕ್ಷೇಪವಾಗಿ ನಾವು ಮುಂದೆ ತೊಗೊಂಡು ಹೋಗೋಣ. ಸ್ವಾಮೀಜಿ ನಮ್ಮ ಜೊತೆಯಲ್ಲಿ ಅವರು ಮಾಡಿರುವಂತಹ ಎಲ್ಲ ಈ ಗ್ರಂಥಗಳು ಏನಿದೆ, ನಾವು ಅದರ ಸ್ಮರಣೆ ಮಾಡಿಕೊಂಡ್ರೆ ಓದೋಕ್ಕಾಗುತ್ತೋ ಇಲ್ಲವೋ, ಏನೆಲ್ಲ ಅವರು ಬರೆದಿದ್ದಾರೆ ಅಂತ ಅದನ್ನೆಲ್ಲ ನೆನಪು ಮಾಡಿಕೊಂಡ್ರೆ ಅದೇ ದೊಡ್ಡ ಒಂದು ಸ್ಮರಣಾಂಜಲಿ ಆಗುತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲ ಯತಿವರಿಯರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಜೈ ಶ್ರೀರಾಮಕೃಷ್ಣ. ಧನ್ಯವಾದಗಳು ಆತ್ಮೀಯ ಸುಬೂಜಿ ಅವರಿಗೆ. ಇವತ್ತಿನ ಈ ದಿನದ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಪ್ರಾರ್ಥಿಸ್ಕೊಳ್ತೇನೆ.